ನಮಸ್ಕಾರ ಸ್ನೇಹಿತರೆ, ನಾನು ವೀರಭದ್ರ ಎದೆಮಯ್ಯ, ಡೆಮಾಫಿನೇಷನ್ ಗೋಪನಹಳ್ಳಿ. ನಮ್ಮೂರು ಹುಡುಗರಿಗೆ ಇವತ್ತು ಕೆಮಿಸ್ಟ್ರಿ ರಸಾಯನಶಾಸ್ತ್ರ ಹೇಳೋಣ. ಬನ್ನಿ, ತೇಜ, ವಿನಯ, ನಿಮ್ಮ ಸ್ನೇಹಿತರನ್ನ ಬಂದ್ರಪ್ಪ ಕೂತ್ಕೊಡ್ರೆ, ಪ್ರೇಯರ್ ಮಾಡಿಕೊಡಿ, ಕೂತ್ಕೊಳ್ಳಿ, ಪುಸ್ತಕ ತಕ್ಕೊಡಿ. ಸ್ವಾಗತ. ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ, ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕ ಸಹಾಯ ಸೇವೆ ಸಲ್ಲಿಸಿದರು ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮೆ. ಮತ್ತೊಮ್ಮೆ ವಿಜ್ಞಾನ ಪಾಠಕ್ಕೆ ಸ್ವಾಗತ. ನೋಡಿ ಸ್ನೇಹಿತರೆ, ವಸ್ತು ಎರಡು ಥರದ ವಸ್ತು. ಒಂದು ಶುದ್ಧವಾದ ವಸ್ತು, ಇನ್ನೊಂದು ಅಶುದ್ಧವಾದ ವಸ್ತು. ಸಾಮಾನ್ಯವಾಗಿ ಅಶುದ್ಧವಾದ ವಸ್ತುಗಳು ಈ ಬೇರೆ ಬೇರೆ ವಸ್ತುಗಳಿಂದ ಕೂಡಿರ್ತವೆ, ಶುದ್ಧವಾಗಿರೋದಿಲ್ಲ. ಉದಾಹರಣೆಗೆ ಮಣ್ಣು, ಕಸ, ಕಡ್ಡಿ, ಇವೆಲ್ಲ ಪ್ಯೂರ್ ಸಬ್ಸ್ಟೆನ್ಸಸ್, ಅಂದರೆ ಶುದ್ಧವಾದ ವಸ್ತುಗಳು. ಇವು ಶುದ್ಧವಾದ ವಸ್ತುಗಳು ಒಂದೇ ಥರದ ವಸ್ತುವಿನಿಂದ ಮಾಡಲ್ಪಟ್ಟಿರ್ತವೆ. ಉದಾಹರಣೆಗೆ ಇವನ್ನ ಮತ್ತೆ ನಾವು ಎರಡು ಮೂಲ ವಸ್ತುಗಳು, ಸಂಯುಕ್ತ ವಸ್ತುಗಳು. ಮೂಲ ವಸ್ತು ಅಂತಂದರೆ ಒಂದೇ ಥರವಾದ ಅಣುಗಳಿಂದ ಅಥವಾ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತದೆ. ಜಲಜನಕ, ಉದಾಹರಣೆಗೆ ಜಲಜನಕ, ಇಂಗಾಲ, ಕಬ್ಬಿಣ ಮುಂತಾದವುಗಳು. ಸಂಯುಕ್ತ ವಸ್ತುಗಳಲ್ಲಿ ನಿಮಗೆ ನೀರು, ಅಮೋನಿಯಾ ಮುಂತಾದವುಗಳು. ಈ ಮೂಲ ವಸ್ತುಗಳನ್ನು ಮತ್ತೆ ನಾವು 4 ಭಾಗಗಳಾಗಿ ಮಾಡಿದ್ದೀವಿ. ಒಂದು ಲೋಹಗಳು, ಎರಡನೇದು ಅಲೋಹಗಳು, ಮತ್ತು ಮೂರನೇದು ಲೋಹ ಮತ್ತು ಅಲೋಹಗಳ ಮಿಶ್ರಿತ ವಸ್ತುಗಳು, ಮತ್ತು ನೋಬಲ್ ಗ್ಯಾಸಸ್ ಅಂತ. ಲೋಹಗಳು, ಎಲ್ಲ ಥರದ ಲೋಹಗಳು, ಕಬ್ಬಿಣ, ಚಿನ್ನ, ಬೆಳ್ಳಿ, ಲೆಡ್, ಇವೆಲ್ಲ ಲೋಹಗಳು. ಇವನ್ನು ಹೊರತುಪಡಿಸಿರ್ತಕ್ಕಂಥದ್ದು ಅಲೋಹಗಳು. ಉದಾಹರಣೆಗೆ ಕಾರ್ಬನ್, ಜಲಜನಕ, ಎಲ್ಲ ಅನಿಲಗಳು ಸಹ ಅಲೋಹಗಳೇ. ಆಮೇಲೆ ಮತ್ತೆ ಇನ್ನೂ ಕೆಲವು ಅಲೋಹಗಳು ಅಂತಂದರೆ ನಿಮಗೆ ಕಾರ್ಬನ್ನು, ಸಿಲಿಕಾನು, ಇವೆಲ್ಲ. ಮತ್ತು ಮೆಟಲೈಟ್ಸ್ ಅಂತಂದರೆ ಆರ್ಸೆನಿಕ್ ಅಂತ. ಆರ್ಸೆನಿಕ್ ನಾನ್ ಮೆಟಲ್ಸ್ನಲ್ಲಿ, ಅದೇ ಅಲೋಹಗಳಲ್ಲಿ ಸಲ್ಫರ್ ಬರ್ತದೆ. ಆಮೇಲೆ ಮೆಟಲೈಟ್ಸ್ನಲ್ಲಿ ಆರ್ಸೆನಿಕ್ಕು ಮೆಟಲ್ಲು ನಾನ್ ಮೆಟಲ್ಲು ಎರಡೂ ಕ್ಯಾರೆಕ್ಟರ್ಸ್ ಇರ್ತದೆ. ನೋಬಲ್ ಗ್ಯಾಸಸ್, ಹೀಲಿಯಂ, ಆರ್ಗಾನ್, ನಿಯಾನ್, ಕ್ರಿಪ್ಟಾನ್ ಮುಂತಾದ. ನೋಡಿ ಸ್ನೇಹಿತರೆ, ಮೆಟಲ್ಸ್, ನಾನ್ ಮೆಟಲ್ಸ್ ಅಂದರೆ ಲೋಹಗಳು, ಅಲೋಹಗಳು. ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ನಿಂದ ಕ್ವಶನ್ ಪೇಪರ್ಸ್ನಲ್ಲಿ ಒಂದು ಕೇಳ್ತಾನೆ ನಾವು, ಏನು ಈ ಕೆಳಗಿನವುಗಳಲ್ಲಿ ಯಾವ ಲೋಹವು ದ್ರವ ರೂಪದಲ್ಲಿ ಇರ್ತದೆ, ಯಾವ ವಸ್ತುವು ಚಾಕುವಿನಿಂದ ಕತ್ತರಿಸಲ್ಪಡ್ತದೆ, ಯಾವ ವಸ್ತುವು ಒಳ್ಳೆ ಉಷ್ಣವಾಹಕವಾಗಿರ್ತದೆ, ಯಾವ ವಸ್ತುವು ಒಳ್ಳೆಯ ಉತ್ತಮ ವಾಹಕವಾಗಿರುವುದಿಲ್ಲ ಅಂತ. ಇದು ಪ್ರಶ್ನೆ. ಆಮೇಲೆ ಇದರಲ್ಲಿ ಪಾದರಸ ಅಂತಕ್ಕಂಥದ್ದು ಒಂದು ದ್ರವ ಲೋಹ. ಮತ್ತು ಸೋಡಿಯಂ, ಅದು ಮೆದುವಾದ ಲೋಹ. ಆಮೇಲೆ ಬೆಳ್ಳಿ ಉತ್ತಮವಾದ ವಾಹಕ, ಉಷ್ಣವಾಹಕ ಮತ್ತು ವಿದ್ಯುತ್ ವಾಹಕ. ಮತ್ತು ಸೀಸ ತುಂಬ ಕಡಿಮೆ ಉಷ್ಣವಾಹಕ. ಇದು ಲೋಹಗಳು ಮತ್ತು ಅಲೋಹಗಳಲ್ಲಿ ನಾವು ಅಲೋಹಗಳು, ಇವೆಲ್ಲ ಅಲೋಹಗಳು ಬೇರೆದು. ಈ ಲೋಹಗಳನ್ನು ನೋಡಿ, ಇವೆಲ್ಲ ಚಿನ್ನದ ಗಟ್ಟಿಗಳು, ಬೆಳ್ಳಿಯ ಗಟ್ಟಿಗಳು, ಇವೆಲ್ಲ ಲೋಹಗಳಿಗೆ ಸಂಬಂಧಪಟ್ಟ ವಿಷಯ. ಇವನ್ನ ನಾವು ಅಲೋಹಗಳನ್ನು ಆಮೇಲೆ ತಗೊಳ್ತೇನೆ. ಇವತ್ತು ಲೋಹಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಪಡೆಯೋಣ. ನೋಡಿ, ಲೋಹೀಯ ಸ್ವಭಾವ, ಮೆಲೇಬಿಲಿಟಿ ಮತ್ತು ಡಕ್ಟಿಲಿಟಿ. ಮೆಲೇಬಿಲಿಟಿ ಅಂತಂದರೆ ಎಲ್ಲ ಲೋಹಗಳನ್ನು ಚೆನ್ನಾಗಿ ಹೊಡೆದು ತೆಳುವಾದ ಹಾಳೆಗಳಾಗಿ ಮಾಡಬಹುದು. ಐರನ್ ಶೀಟ್ಸು, ಜಿಂಕ್ ಶೀಟ್ಸು ಇವೆಲ್ಲ ಇರ್ತವೆ, ನೋಡಿದ್ದೀರಲ್ಲ. ಇವನ್ನ ತೆಳುವಾಗಿ ಮಾಡ್ಬೋದು. ಚಿನ್ನವನ್ನಂತೂ ಇನ್ನೂ ತೆಳುವಾಗಿ ಮಾಡ್ತಾರೆ. ಚಿನ್ನದ ಹಾಳೆಗಳು, ಬೆಳ್ಳಿಯ ಹಾಳೆಗಳು ಇವು. ಆಮೇಲೆ ತಂತಿಯನ್ನಾಗಿ ಮಾಡ್ತಾರೆ. ಈ ಮೆಲೇಬಿಲಿಟಿ ಅಂತಂದರೆ ಹಾಳೆ, ಡಕ್ಟಿಲಿಟಿ ಅಂತಂದರೆ ತಂತಿ. ಸೋಡಿಯಂ ಲೋಹವನ್ನು ಯಾವಾಗಲೂ ಸೀಮೆ ಎಣ್ಣೆಯಲ್ಲಿ ಮುಳುಗಿಸಿರ್ತಾರೆ. ಯಾಕೆ ಅಂತಂದರೆ ಸೋಡಿಯಂ ಲೋಹ ಬಹಳ ಪವರ್ಫುಲ್, ಅದು ತುಂಬ ಸ್ಟ್ರಾಂಗು. ಗಾಳಿಗೆ ಇಡ್ತಿದ್ದಂಗೆ ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕವನ್ನು ಎಳ್ಕೊಂಬಿಟ್ಟು ಪಟಾಕಿ ಸಿಡಿದ್ಬಿಡ್ತದೆ ಅಂತ ಒಂದು ಸೋಡಿಯಮ್ಮು ತುಂಬ
ಈಸಿ. ಅಂದರೆ ತುಂಬ ಹೆಂಗಾಗುತ್ತೆ ಅಂತಂದರೆ, ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ತಗೊಂಡ ತಕ್ಷಣ ಬೆಂಕಿ ಹತ್ಕೊಳ್ಳುತ್ತೆ, ಉರಿದ್ಬಿಟ್ಟು ಆಕ್ಸೈಡ್ಗಳನ್ನು ಉಂಟಾಗುತ್ತೆ. ಯಾವುದೇ ಲೋಹ ಆಮ್ಲಜನಕದೊಂದಿಗೆ ಸಂಯೋಗ ಹೊಂದಿದಾಗ ಅದೇನಾಗುತ್ತೆ, ಲೋಹದ ಆಕ್ಸೈಡ್ ಉಂಟಾಗುತ್ತದೆ. ಆಮ್ಲಜನಕ ತಗೊಳ್ತಿದ್ದಂಗೆ ಅವೆಲ್ಲ ಆಕ್ಸೈಡ್ಗಳು ಉಂಟಾಗ್ತವೆ. ಲೋಹ ಆಗಿದ್ದರೆ ಲೋಹದ ಆಕ್ಸೈಡ್ ಆಗುತ್ತೆ, ಅಲೋಹ ಆಗಿದ್ದರೆ ಅಲೋಹ ಆಕ್ಸೈಡ್ ಆಗ್ತದೆ. ಆಮೇಲೆ ಲೋಹಗಳ ಮೇಲೆ ಉಗಿ ಅಥವಾ ಬಿಸಿ ಅಥವಾ ತಣ್ಣೀರಿನ ಕ್ರಿಯೆ ಏನಾಗುತ್ತೆ? ಮಧ್ಯಮದಿಂದ ಕಡಿಮೆ ಪ್ರತಿಕ್ರಿಯಾತ್ಮಕತೆಯನ್ನು ಹೊಂದಿರುವ ಲೋಹಗಳು ನೀರಿನೊಂದಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತವೆ. ಆದಾಗ್ಯೂ ಉದಾಹರಣೆಗೆ ಕಬ್ಬಿಣ ಭಾಳ ದಿವಸಕ್ಕೆ ತುಕ್ಕಿಡಿಯುತ್ತಲ್ವೇನ್ರೋ, ಹಾಗೆ ಅದಕ್ಕೆ ನಿಧಾನ. ಅವು ಬಿಸಿಯಾದಾಗ ಉಗಿಯೊಂದಿಗೆ ಮಧ್ಯಮವಾಗಿ ಪ್ರತಿಕ್ರಿಯಿಸುತ್ತವೆ. ಸ್ವಲ್ಪ ಬಿಸಿ ಮಾಡಿದ್ರೆ ಪ್ರತಿಕ್ರಿಯಿಸುತ್ತವೆ. ಹೈಡ್ರೋಜನ್ ಅನಿಲ ಮತ್ತು ಲೋಹದ ಆಕ್ಸೈಡ್ ಆಗಿ ನೀಡುತ್ತವೆ. ಲೋಹದ ಪ್ರತಿಕ್ರಿಯಾತ್ಮಕ ಸರಣಿಯಲ್ಲಿ ಕಡಿಮೆ ಇರುವ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿಯೂ ನೀರಿನೊಂದಿಗೆ ಪ್ರತಿಕ್ರಿಯಿಸುತ್ತಿಲ್ಲ. ಮತ್ತು ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಒಂದು ಲೋಹ. ಇದು ತಣ್ಣೀರಿನೊಂದಿಗೆ ನಿಧಾನವಾಗಿ ಪ್ರತಿಕ್ರಿಯಿಸುತ್ತದೆ. ಲೇಬಿನಿಯಾ ಕನ್ನಡ ಕಣೋ, ಅಪ್ಪಟ ಕನ್ನಡ, ಮುತ್ತಿದ್ದಂಗೆ ನೋಡು ನಮ್ಮ ಕನ್ನಡದ ಅಕ್ಷರಗಳು. ಓದ್ಕೊಳ್ಳೋ. ಇನ್ನು ಸೋಡಿಯಂ ಲೋಹ. ಆ ಸೋಡಿಯಂ ಲೋಹದ ಪರಮಾಣುವಿನ ರಚನೆ ಹೇಗಿರುತ್ತೆ ಅಂತಂದರೆ 11 ಎಲೆಕ್ಟ್ರಾನ್ಗಳಿರ್ತವೆ. ಈ ಎಲೆಕ್ಟ್ರಾನ್ಗಳು ಹೆಂಗಿರ್ತದೆ ನೋಡಿ, ಈ ಪರಮಾಣು ರಚನೆ ಹೆಂಗಿರ್ತದೆ? ಪರಮಾಣು ರಚನೆಯಲ್ಲಿ ಪ್ರೋಟಾನುಗಳು ಮತ್ತು ನ್ಯೂಟ್ರಾನುಗಳು ಎಲ್ಲವೂ ಒಂದು ಬೀಜ ಕೇಂದ್ರದಲ್ಲಿ ಬಂಧಿತವಾಗಿರ್ತವೆ. ಇದೇ ಬೀಜ ಕೇಂದ್ರ, ನ್ಯೂಕ್ಲಿಯಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ನ್ಯೂಕ್ಲಿಯಸ್ ಇದರಲ್ಲಿ ಪ್ರೋಟಾನುಗಳು ಮತ್ತು ನ್ಯೂಟ್ರಾನ್ಗಳು. ಎಲೆಕ್ಟ್ರಾನ್ಗಳು ಅವುಗಳ ಸುತ್ತ, ಬೀಜ ಕೇಂದ್ರದ ಸುತ್ತುತ್ತಾ ಇರ್ತವೆ. ಹೀಗೆ ಸುತ್ತ ಇರ್ತವೆ. ಇದು ಕೆ ಶೆಲ್, ಇದು ಎಲ್ ಶೆಲ್, ಇದು ಎಂ ಶೆಲ್. ಹಾಗೆ ಈಗ ಸೂರ್ಯನ ಸುತ್ತ ಗ್ರಹಗಳು 8 ಗ್ರಹಗಳು ಹೆಂಗೆ ಸುತ್ತ ಇದ್ದಾವೆ ನೋಡು, ಹಾಗೆ ಅದರದೇ ಆದ ಪಥಗಳಿರ್ತವೆ. ಹಾಗೆ ಅದೇ ಥರ ಇಮ್ಯಾಜಿನೇಷನ್ ಮಾಡ್ಕೊಡಿ. ಯಾಕಂದರೆ ನಿನ್ನ ಪರಮಾಣು, ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅಲೇ ತೇಜ, ಇಟ್ ಈಸ್ ನಾಟ್ ವಿಸಿಬಲ್, ಇಸ್ ಇಟ್ ನಾಟ್? ಆಟಮ್ಸ್ ಆರ್ ನಾಟ್ ವಿಸಿಬಲ್. ಓಕೆ, ಈಗ ನೋಡಿ, ಈಗ ಇದನ್ನು ನೀವು ಇಂಪಾರ್ಟೆಂಟ್ ನೋಡ್ಕೋಬೇಕು. ಆಟಮ್ ಇದು ಸೋಡಿಯಂ ಆಟಮು 2 8 1. ಆಮ್ಲಜನಕ ಆಕ್ಸಿಜನ್ 2 6. ಇದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಮೆಗ್ನೀಷಿಯಮು 2 8 2. ಮತ್ತು ಇದನ್ನು ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಎಲೆಕ್ಟ್ರಾನ್ ಡಾಟ್ ಪರಮಾಣುವಿನ ರಚನೆ ಅಂತೀವಿ. ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಪರಮಾಣು ಭೌತಶಾಸ್ತ್ರ ಮತ್ತು ಕ್ವಾಂಟಮ್ ರಸಾಯನಶಾಸ್ತ್ರದಲ್ಲಿ ಪರಮಾಣು ಮತ್ತು ಆಣ್ವಿಕ ಕಕ್ಷೆಗಳಲ್ಲಿ ಪರಮಾಣು ಅಥವಾ ಅಣುವಿನ ಎಲೆಕ್ಟ್ರಾನ್ಗಳ ವಿತರಣೆಯನ್ನು ಎಲೆಕ್ಟ್ರಾನ್ ಸಂರಚನೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ನಿಯಾನ್ ಪರಮಾಣುವಿನ ಎಲೆಕ್ಟ್ರಾನ್ ಸಂರಚನೆ 1 s2 2 s2 2 p6. ಇದು ನಿಯಾನ್. ಇಲ್ಲಿ ಸೋಡಿಯಂಗೆ 1s2 2s2 2p6 3s1. ತೇಜ ಇದನ್ನು ಅವನಿಗೆ ಕ್ಲೀನಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ನೀನು ವಿನಯ ಇಬ್ಬರು. ಆಮೇಲೆ ಇದು ಎಲೆಕ್ಟ್ರಾನಿನ ರಚನೆ. SSLC 10ನೇ ತರಗತಿ ವಿಜ್ಞಾನ ಪಾಠ ಮುಂದುವರಿಯುತ್ತದೆ. ಈಗ ನೋಡಿ, ಈ ಪಿರಿಯಾಡಿಕ್ ಟೇಬಲ್, ಇದರಲ್ಲಿ ಇದು ಫಸ್ಟ್ ಗ್ರೂಪ್. ಇವೆಲ್ಲ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ಹೈಡ್ರೋಜನ್ 1 ಎಲೆಕ್ಟ್ರಾನ್, ಎಲ್ಲದರಲ್ಲೂ ಒಂದೊಂದೇ ಎಲೆಕ್ಟ್ರಾನ್ ಇದೆ, ಅಂದರೆ ಅದು ಫಸ್ಟ್ ಗ್ರೂಪ್ ಅಂತ. ಇದರಲ್ಲಿ 2 ಎಲೆಕ್ಟ್ರಾನ್ಗಳಿದ್ದಾವೆ. ಅಂದರೆ ಈ ಎಲ್ಲ ಲೋಹಗಳು ಸಹ ಅಥವಾ ಮೂಲ ವಸ್ತುಗಳು ಸಹ ಏನಾಗ್ತವೆ, ಸೆಕೆಂಡ್ ಗ್ರೂಪಿಗೆ ಸೇರ್ತವೆ. 3 ಇದ್ದರೆ 3ನೇ ಗ್ರೂಪು, 4 ಇದ್ದರೆ 4ನೇ ಗ್ರೂಪು, 5 ಇದ್ದರೆ 5ನೇ ಗ್ರೂಪು. ಹೀಗೆ ಜ್ಞಾಪಕ ಇಟ್ಕೋಬೇಕು. ಇದೆಲ್ಲ ದಿಸ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಂದರೆ ಪರಮಾಣು ಸಂರಚನೆ. ಈಗ ಲೋಹಗಳಲ್ಲಿ ನೋಡು, ಮಿನರಲ್ಸ್ ಅಂದರೆ ಏನು, ಅದಿರುಗಳು, ಲೋಹದ ಅದಿರುಗಳು ಅಂದ್ರೇನು ಅಂತ ನಾವು ತಿಳ್ಕೊಳ್ಳೋಣ. ಇದು ಕಬ್ಬಿಣದ ಅದಿರು, ಇದು ತಾಮ್ರದ ಅದಿರು, ಇದು ಗಾಂಜ್ ಅಂತಾರೆ. ಈ ಗಾಂಜ್ ಅಂತಂದರೆ ಮಿಶ್ರ ಲೋಹದ, ಅದಂತರ ಎಲ್ಲ ಥರದ ಲೋಹಗಳು ಅದರಲ್ಲಿ ಇರ್ತವೆ. ಅಂತಹ ಒಂದು ಪದಾರ್ಥವನ್ನು ನಾವು ಗಾಂಜ್ ಅಂತ ಕರಿತೀವಿ. ಈಗ ನೇಮ್ 2 ಮೆಟಲ್ಸ್. ಇದ್ಯಾವುದು ಫ್ರೀ ಸ್ಟೇಟ್, ಫ್ರೀಯಾಗಿ ಅಂದರೆ ಪೂರ್ಣವಾಗಿ ಸಿಗ್ತಕ್ಕಂಥದ್ದು ನಿಸರ್ಗದಲ್ಲಿ. ಮತ್ತು ಗೋಲ್ಡ್ ಮತ್ತು ಪ್ಲಾಟಿನಮ್. ನೋಡಿ, ಇದು ಕಬ್ಬಿಣದ ಅದಿರು. ಇದು ಐರನ್ ಕ್ಯಾನ್ ಬಿ ಫೌಂಡ್ ಇನ್ ರಾಕ್ ಕಾರ್ಡ್ ಓರ್ ಅಂತ. ಇದು ಓರ್ ಅದಿರು, ಕಬ್ಬಿಣದ ಅದಿರು ಹೀಗಿರ್ತದೆ. ಇದು ಬೇರೆ ಇದು ಗಾಂಜ್ ಅಂತ, ಇದು ಈ ರೂಪದಲ್ಲಿರ್ತದೆ. ಇದು ತಾಮ್ರದ ಅದಿರು. ಚಿತ್ರದುರ್ಗ ಕಾಪರ್ ಮೈನ್ಸ್ನಲ್ಲಿ ಇಲ್ವೇನ್ರ? ಚಿತ್ರದುರ್ಗ ಕಾಪರ್ ಮೈನ್ಸ್ ಹತ್ರ ಇದೆ, ಹೋಗಿ ನೋಡ್ರಿ. ಎಲ್ಲೆಲ್ಗೋ ಹೋಗ್ತೀರಾ, ಅಲ್ಲಿ ಹೋಗಿ ನೋಡೋದಿಲ್ಲ ನೀವು ಕಾರ್ಡು.
ಕಾಪರ್ ಮೈನ್ಸ್. ಈ ಕಾಪರ್ ಮೈನ್ಸ್ನಲ್ಲಿ ಚಾಲ್ಕೋಪೇರೈಟ್ ಅಂತಕ್ಕಂತಹ ತಾಮ್ರದ ಅದಿರು ಸಿಗುತ್ತೆ. ನಾನು ವೀರಭದ್ರ ದೇಹಾತ್ಮೇಶ್ವರ ಮಗ. ನಮ್ಮ ಊರಿನ ಮಕ್ಕಳಿಗೆ ಮತ್ತು ಚಳ್ಳಕೆರೆ, ಚಿತ್ರದುರ್ಗ, ಕರ್ನಾಟಕದ ಕಂದಮ್ಮಗಳಿಗೆ, ಕನ್ನಡದ ಕಂದಮ್ಮಗಳಿಗೋಸ್ಕರ ಈ ಒಂದು ಪಾಠವನ್ನು ಮಾಡ್ತಾಯಿದ್ದೀನಿ. ನೀವು ಇದನ್ನು ಗಮನ ಇಟ್ಟು ಕೇಳಿ, ನಿಮ್ಮ ಸಲಹೆಗಳನ್ನು ಕೊಡಿ.